ಮಾಡಿದ್ದು? ಸೊ ಶ್ರೀನಿವಾಸ್ ಮಲ್ಯ ಕಾಂಗ್ರೆಸ್ ಕಾಲದಲ್ಲಿ. ಪೋರ್ಟ್ ಇಲ್ಲಿ ದೊಡ್ಡ ಪೋರ್ಟ್ ಇದೆ, ಯಾರು ಮಾಡಿದ್ದು? ಕಾಂಗ್ರೆಸ್ನವರು ಮಾಡಿದ್ದು. ಏರ್ಪೋರ್ಟ್ ಯಾರು ಮಾಡಿದ್ದು? ಕಾಂಗ್ರೆಸ್. ಪ್ರತಿ ಒಂದು ಚಿನ್ನ ಇವತ್ತು ಇಲ್ಲಿ ಮಂಗಳೂರಿನಲ್ಲಿದೆ, ಉಡುಪಿನಲ್ಲಿದೆ, ಅದು ಎಲ್ಲನೂ ಕೂಡ ಆ ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಕೆಲವು ಬ್ಯಾಂಕ್ಗಳನ್ನ ಪ್ರೈವೇಟ್ ಆಗಿತ್ತು. ಆ ಬ್ಯಾಂಕ್ ಅವರ ಹೆಸರುಗಳು, ಆ ಹೆಸರುಗಳನ್ನ ಅಳಿಸ್ಬೇಕು ಅಂತ ಮೋದಿ ಅವರೆಲ್ಲ ವಿಜಯ ಬ್ಯಾಂಕ್, ನಮ್ಮ ಬೇರೆ ಕೆನರಾ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟ, ಅಲ್ಲಿನ ಬ್ಯಾಂಕಿಗೆ ಜೋಡಿಸ್ಬಿಟ್ಟ. ಆ ದೇನಾ ಬ್ಯಾಂಕ್ ಅಂತೆ, ಲೇನಾ ಬ್ಯಾಂಕ್ ಅಂತೆ, ಆ ಬ್ಯಾಂಕ್ ಅಂತೆ. ದೇನಾ ಅಂದ್ರೆ ಗೊತ್ತಲ್ಲ, ಕೊಡೋದು. ಲೇನಾ ಅಂತಂದ್ರೆ ತಗೊಳ್ಳೋದು. ಇದ್ರಾಗೆ ವೈದ್ಯಲಿಂದೆಲ್ಲ ಸೇರಿಸ್ಬಿಟ್ಟ. ಅಂದ್ರೆ ಯಾವ ಭಾಗ, ಕರ್ನಾಟಕದ ಭಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ, ಅದಕ್ಕೆ ಹಿಂದೆ ತರ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದು. ಆದರೂ ನನಗೆ ಬಹಳ ನೋವು ಉಂಟಾಗಿದೆ. ಇಂಥ ಜಾಗದಲ್ಲಿ ಬಿಜೆಪಿ ಬೆಳೀತಾ ಇದೆ. ಬಿಜೆಪಿ ಮಾತು ಕೇಳಿ ಇಲ್ಲೆಲ್ಲರೂ ಒಬ್ರಿಗೊಬ್ರು ಹೋರಾಟ ಮಾಡ್ತಾರೆ, ಹೊಡೆದಾಡ್ತಾರೆ, ಬಡದಾಡ್ತಾರೆ. ಬಂಧುಗಳೇ, ಎಲ್ಲರೂ ಕೂಡ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿತು. ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ ಮುಖಂಡರೇ. ಈಗ ಹೇಳಿದ್ರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಏನಾಯ್ತು, ನಮ್ಮ ಇವರು ಜನಾರ್ದನ್ ಪೂಜಾರಿ ಕಾಲದಲ್ಲಿ ಏನಾಯ್ತು, ಇವೆಲ್ಲನೂ ಕೂಡ ಬಡವರಿಗೆ ಅಧಿಕಾರ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ. ಇದು ನೀವು ಮರಿಬೇಡಿ. ವೀರಪ್ಪ ಮೊಯ್ಲಿ ಯಾರಿದ್ರು? ಒಬ್ಬರು ಬಡವರು ವಕೀಲರು. ಜನಾರ್ದನ್ ಪೂಜಾರಿ ಯಾರಿದ್ರು? ಅವರು ವಕೀಲರು. ಇಂಥ ಜನರಿಗೆ ಉನ್ನತವಾದಂಥ ಸ್ಥಾನದಲ್ಲಿ ಕೂಡಿಸಿ, ನಿಮಗೆ ಸಹಾಯ ಮಾಡತಕ್ಕಂಥ ಜಾಗದಲ್ಲಿ ಕೂಡಿಸಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಕೆಲಸವನ್ನ ಮಾಡಿಸಿದ್ರು ಅವ್ರ ಕೈಯಿಂದ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಮರ್ತು ಹೋಗ್ತೇವೆ ಬಹಳ ಬೇಗನೆ. ಇವತ್ತು ಅದಕ್ಕೆ ಬಂಧುಗಳೇ, ನಾನು ನಿಮಗೆ ನಮ್ಮ 5 ಗ್ಯಾರಂಟಿಗಳು ಅದಕ್ಕೆಲ್ಲ ದುಡ್ಡಿಟ್ಟಿದ್ದಾರೆ. ನಾನು ಎಷ್ಟಿಟ್ಟಾರ ಏನಿಲ್ಲ ಹೇಳಕ್ ಹೋಗೋದಿಲ್ಲ. ಅದು ಸುರ್ಜಿವಾಲಾ ಅವರು ತಮ್ಮ ಮಾತಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಅವರು ಹೇಳಿ ಕೋಟಿ. ಆಮೇಲೆ ಶಕ್ತಿ ಇದಕ್ಕೆ ಸುಮಾರು 84.31 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹಾಗೂ ಬೇರೆ ವಾಹನಗಳಲ್ಲಿ ಪ್ರವಾಸ. ಈ ಗ್ಯಾರಂಟಿ ನೋಡಿದ ಮೇಲೆ ಮೋದಿ ಅವರು ಎಚ್ಚರಾಗಿದ್ದಾರೆ.
ಅದೇ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಇಲ್ಲಿ ಕುಂತಂತ ಮಂತ್ರಿಗಳು, MLAಗಳು ಸೇರಿ ಆ 5 ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ನಾನೇ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾರೆ. ದಿನ ಪೇಪರ್ನಾಗ ನೋಡಿ ಈ ಗ್ಯಾರಂಟಿ, ಅವನ ಗ್ಯಾರಂಟಿ ಒಂದು ಇಲ್ಲ. 2 ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋಯ್ತು? 15 ಲಕ್ಷ ರೂಪಾಯಿ ಎಲ್ಲೋಯ್ತು? ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ, ಡಬಲ್ ಮಾಡ್ತೀನಿ ಅಂತ ಹೇಳ್ದ. MSP ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ. ಈ ಗ್ಯಾರಂಟಿಗಳು ಫೇಲ್ ಆದ್ಮೇಲೆ ಈಗ ದಿನಾ ಪೇಪರ್ನಾಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ. ಮೋದಿ ಏನ್ ಹೇಳ್ತಾನೆ, ಬಿಜೆಪಿ ಗ್ಯಾರಂಟಿ ಅಂತ ಹೇಳಲ್ಲ, ಮೋದಿ ಗ್ಯಾರಂಟಿ. ನೀ ಎಲ್ಲಿಂದ ಬಂದಪ್ಪ ಮೋದಿ? ದೇಶ ಇದ್ದಿರ್ತಾನೆ ಮೋದಿ. ಹೀಗೆ ಜನರಿಗೆ ದಿಕ್ಪಾಲ್ ಮಾಡಿಸೋದು, ಭ್ರಮೆ ಹುಟ್ಟಿಸೋದು, ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು. ಮೊನ್ನೆ ಪಾರ್ಲಿಮೆಂಟ್ ನಡೆದಿತ್ತು, ರಾಜ್ಯಸಭಾದಲ್ಲಿ ನಾನು ಮಾತಾಡಬೇಕಾಗಿದ್ರೆ ನಿಮ್ಮ ಇವರಿಗೂ ಹೇಳಿದೆ ನಾನು, ಇವರು ನಮ್ಮ ದೇವೇಗೌಡ್ರೆ 91 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ನೀವ್ಯಾಕಿಂತ ವಯಸ್ಸಿಗೆ ಪಾರ್ಟಿ ಹೆಸರು ಸೆಕ್ಯುಲರ್ ಪಾರ್ಟಿ, ಆದ್ರೆ ನೀವು ಹೋಗಿ ಯಾರ ತೊಡಿ ಮೇಲೆ ಕುಂತಿದ್ರಿ? ಆ ಮೋದಿ ತೊಡಿ ಮೇಲೆ. ಮೋದಿನೂ ಅಲ್ಲಿ ಎದುರುಗಡೆ ಇದ್ರು. ಇವ್ರು ನನ್ನ ಪಕ್ಕದಾಗ 3ನೇ ಸ್ಥಾನದಲ್ಲಿದ್ರು. ನಾ ಹೇಳಿದೆ, ನೀವು ಯಾಕೆ ಹೋಗಿ ಅವ್ರು ತೊಡಿ ಮೇಲೆ ಕುಂತೀರಿ? ಅವಾಗ ಮೋದಿ ನಗ್ತಾ ಇದ್ದ. ನಾಂದ್ರೆ ನೀ ಎಲ್ಲರಿಗೂ ಮುಗಿಸಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ರಿ, ಆದ್ರೆ ನಾ ಏನು ತಿಳ್ಕೊಂಡಿದ್ದೆ, ಅವರು ದೇವೇಗೌಡ ಈ ವಯಸ್ಸಿಗೆ ಪಾರ್ಟಿ ಬದಲಾವಣೆ ಮಾಡಲ್ಲ, ಬಿಜೆಪಿ ಸರಿ ಹೋಗಲ್ಲ, ಸೆಕ್ಯುಲರ್ ಪಾರ್ಟಿ ಅಂತ ಹೆಸರಿದೆ. ಅದಕ್ಕೆ ನಾನು ಅವರಿಗೆ ನೇರವಾಗಿ ಕೇಳಿದೆ, ನಿಮ್ಮ ಸೆಕ್ಯುಲರ್ ಪಾರ್ಟಿ ಅವ್ರ ಜೊತೆಯಲ್ಲಿ ಹೆಂಗೆ ಹೋಗ್ತಾ ಇದ್ರಿ? ಅವ್ರು ಆಮೇಲೆ ಈ ಕಾಂಗ್ರೆಸ್ನವ್ರನ್ನ ಮುಗಿಸ್ಬೇಕಂತ ಮಾಡಿರು. ಅವರು ಹೋಗಿ ಬಂದು ಈ ಸಿದ್ದರಾಮಯ್ಯ ಅವ್ರದ್ದೇ ನಡೀತದೆ. ಅದು ಏನೋ ನಂಗೆ ಗೊತ್ತಿಲ್ಲ. ಅವ್ರ ಹೆಸರು ನಾ ಹೇಳಿದೆ, ಅವ್ರಿಗೂ ಇವ್ರದ್ದು ಹೆಸರು ಹೇಳ್ಬಿಡಿ. ಮುಗಿಸ್ತಾರೆ ಅಂತಂದ್ರೆ ಯುದ್ಧದಲ್ಲಿ ಯಾರಾದ್ರೂ ಒಬ್ರು ಮುಗಿತಾರೆ. ಇಲ್ಲ ನೀವು ಮುಗಿಬೇಕು, ನಾವು ಮುಗಿಬೇಕು, ಅವಾಗೇ ವಿಜಯ ಸಾಧಿಸ್ಬೇಕಲ್ಲ. ಎಲೆಕ್ಷನ್ ಗೆಲ್ಬೇಕಾದ್ರೆ ಇಬ್ರು ನಿಲ್ತಾರೆ, 3 ನಿಂದಿರ್ತಾರೆ, 3ರಲ್ಲಿ ಒಬ್ಬರೇ ಗೆಲ್ಲ ತಾನೆ. ಅದಕ್ಕೆ ಈಗಂತೂ ಅವರು ಬಿಜೆಪಿ ಅವರಿಬ್ಬರು ಒಂದಾಗಿದ್ದಾರೆ, ಈಗ ಮುದ್ದಾಡ್ತಾ ಇದ್ದಾರೆ. ಆಗಲಿ, ಆದರೆ ನನಗೆ ಈ ಗ್ಯಾರಂಟಿಗಳು, ಈ ಕೊಟ್ಟಂತ ಕೆಲಸ, ಹೇಳಿದಂತ ಕೊಟ್ಟಂತ ಬಜೆಟ್ ಇದು ನೋಡಿದ ಮೇಲೆ ನನಗನ್ನಿಸ್ತದೆ ಈ ಸಾರಿ ಕರ್ನಾಟಕದಲ್ಲಿ ನಾವು 20 ಸೀಟ್ ಗೆಲ್ತೇವೆ ಅಂತ ಹೇಳಿ ನನಗೆ ನಂಬಿಕೆ ಹುಟ್ಟಿದೆ. 20 ಸೀಟ್. ಇದಕ್ಕೆ ನೀವು ಹೊಣೆ ಇರಬೇಕು. ಬರೀ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ, ಶಿವಕುಮಾರ್ ಅವ್ರು ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು, ಮುನಿಯಪ್ಪ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತಿಲ್ಲ. ನೀವು ಬುನಿಯಾದಿ, ನೀವು ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಯಾರ ಕೈಲೇನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜಯ, ನಮ್ಮ ವಿಜಯ ನಿಮ್ಮ ಮೇಲೆ ಅವಲಂಬಿಸಿದೆ ಹೊರತಾಗಿ ನಮ್ಮ ಮುಖಂಡರ ಮೇಲೆ ಅಲ್ಲ, ನಮ್ಮ ಮೇಲೆ ಅಲ್ಲ. ನಾವು ಹಿಂಗೆ ಭಾಷಣ ಮಾಡ್ಬೋದು, ಮನೆಗೆ ಹೋಗ್ಬೋದು, ಜಯ ಜಯಕಾರ ನೀವು ಹೇಳ್ಬೋದು. ಆದರೆ ನಿಜವಾಗಿ ಶಕ್ತಿ ತುಂಬತಕ್ಕಂಥ ಜನ ನೀವು. ಅದಕ್ಕೆ ನೀವು ದಯವಿಟ್ಟು ಒಕ್ಕಟ್ಟಾಗಿ ಈ ಸಾರಿ ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಶಕ್ತಿಯನ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಸೀಟನ್ನು ತರ್ತಕ್ಕಂಥ ಮಾಡಿ. ಇವತ್ತು ರಾಹುಲ್ ಗಾಂಧಿ ಅವರು
ಭಾರತ್ ಜೋಡೋ ಯಾತ್ರೆ ಮೊದಲು ಮಾಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ರು, ಈಗ ಮಣಿಪುರಿಂದ ಬೊಂಬೈವರೆಗೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಏನ್ ತನ್ನ ಮನೆಗೋಸ್ಕರ? ಅಥವಾ ಅವ್ರೇನ್ ಪ್ರಧಾನಮಂತ್ರಿ ಆಗ್ಬೇಕು, ನಾವು ಮುಂದೆ ದೊಡ್ಡ ಹುದ್ದೆಗೆ ಹೋಗ್ಬೇಕಂತ ಮಾಡಿ ದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಒಗ್ಗೂಡಿಸ್ಬೇಕು, ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ ಏನು ನಮ್ಮ ಸಂವಿಧಾನ ಹೇಳಿದ್ರೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಇದೇ ಅವ್ರ ಗುರಿ ಇದೆ, ಮತ್ತೇನೂ ಇಲ್ಲ. ಆದರೆ ಮೋದಿ ಅವರಿಗೂ ಹೇಳಿ ಮಾಡಿದ್ರು, ये घराने वाले लोग अपने आप को बड़ा समझते हैं, मैं एक ಬ್ಯಾಕ್ವರ್ಡ್ का आदमी हूं. ಹೌದಪ್ಪ, ನೀ ಬ್ಯಾಕ್ವರ್ಡ್ ಇದ್ದಿ, ನಾವೆಲ್ಲ ಶೆಡ್ಯೂಲ್ ಕಾಸ್ಟ್ ಬ್ಯಾಕ್ವರ್ಡೇ ಇದ್ದೇವೆ. ನಾವೇನು ಏನು ಟಾಟಾ ಬಿರ್ಲಾಗಳಿದ್ದೇವ ಅಥವಾ ಅತಿ ಉನ್ನತ ಜಾಗದಲ್ಲಿ ಹುಟ್ಟಿ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೇವ? ನಾವು ಕಷ್ಟಪಟ್ಟೆ ಗದಿಗೆ ಏರಿದ್ದೇವೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬಲದಿಂದ. ನೀವು ಬಲ ಕೊಡದೆ ಹೋಗಿದ್ರೆ ನಾವು ಎಲ್ಲಿ ಇರ್ತಿರ್ಲಿಲ್ಲ. ಹಾಗೆ ಇವತ್ತು ರಾಹುಲ್ ಗಾಂಧಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಸಹಿಸದೆ ಮೋದಿ ಅವರು ಎಲ್ಲಿ ಹೋದಲ್ಲಿ ಸೋನಿಯಾ ಗಾಂಧಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಕಾಂಗ್ರೆಸ್ಗೆ ಬೈಯೋದು. ಯಾಕಪ್ಪ? ಕಾಂಗ್ರೆಸ್ ಜೀರೋ ಹೇ, ಮತ್ ಕಾಂಗ್ರೆಸ್ಗೆ ಯಾಕೆ ಬೈತಪ್ಪ ಜೀರೋ ಇದ್ದವರಿಗೆ? ರಾಹುಲ್ ಗಾಂಧಿ ಕುಚ್ ನಹೀ ಹೇ, ರಾಹುಲ್ ಗಾಂಧಿ ಕುಚ್ ನಹೀ ಅಂತ ಹೇಳ್ತೀವಿ. ದಿನ ಎದ್ದು ರಾಹುಲ್ ಗಾಂಧಿಗೆ ಯಾಕೆ ಬೈತೀಯ? ಸೋನಿಯಾ ಗಾಂಧಿಗೆ ಯಾಕೆ ಹೇಳ್ತೀಯ? ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ, ಅದನ್ನ ನೀವು ಸಹಿಸೋದಿಲ್ಲ. ಅದಕ್ಕಾಗಿ ನೀವು ನಮ್ಮ ಹೆಸರು ಪದೇ ಪದೇ ಹೇಳ್ತೀರಿ. ನಮಗೆ ಪೂರ್ತಿ ಮುಗಿಸ್ಬೇಕು ಅಂತ ಹೇಳಿ ಹೊಂಟಿದ್ದಾರೆ. ನಮ್ಮ ಮೊನ್ನೆ ನಮ್ಮ ಅಕೌಂಟ್ನು ಕೂಡ ಸೀಸ್ ಮಾಡಿದ್ರು. ಆ ಅಕೌಂಟ್ ಸೀಸ್ ಮಾಡಿದ್ದನ ನಮ್ಮ ಜನ ಅಲ್ಲಿ ಇಲ್ಲಿ ಸ್ವಲ್ಪ ರೊಚ್ಚಿಗೆದ್ರು. ಮರು ದಿವಸ ಆ ಅಕೌಂಟ್ ಅನ್ನ ಸೀಸ್ ಮಾಡಿದ್ದು ರಿಲೀಸ್ ಮಾಡಿದ್ರು. ಯಾಕಪ್ಪ? ಒಂದು ಅಪೋಸಿಷನ್ ಪಾರ್ಟಿ ಹತ್ರ, ಒಂದು ಅಪೋಸಿಷನ್ ಪಕ್ಷದ ಹತ್ರ 4 ದುಡ್ಡು ಇರಬಾರ್ದು. ನೀವು ಕೊಟ್ಟಿದ್ದ ದುಡ್ಡು, ನೀವು ಅನೇಕ ರಾಹುಲ್ ಗಾಂಧಿ ಅವರ ಪ್ರೋಗ್ರಾಮ್ ಅದರಲ್ಲಿ ಕೊಟ್ಟಿದ್ದ ದುಡ್ಡು, ಭಾರತ್ ಜೋಡೋ ಯಾತ್ರೆಯಲ್ಲಿ ಕೊಟ್ಟಿದ್ದ ದುಡ್ಡು, ಮೆಂಬರ್ಶಿಪ್ ಮಾಡಿದ ದುಡ್ಡು, ಈ ನಮ್ಮ ಶ್ರೀನಿವಾಸ ಎಲ್ಲೇನ ಅಲ್ಲಿ ಅವನದೇನು 98 ಕೋಟಿ ಇತ್ತು. 98 ಕೋಟಿ ಯೂತ್ ಕಾಂಗ್ರೆಸ್ ಅದನ್ನು ಸೀಸ್ ಮಾಡ್ಯಾರ. ಅಂದ್ರೆ ನಮ್ಮ ದುಡ್ಡು ಎಲ್ಲಿದೆ ಸಣ್ಣದು ಪುಟ್ಟು ಅದನ್ನು ಕೈ ಹಾಕೋದು. ಅರೆ, ನೀ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದ್ರಿ, 6,000 ಕೋಟಿ ರೂಪಾಯಿ ನೀವು ಬಾಂಡ್ ಇಂದ ತೆಗೆದುಕೊಂಡ್ರಿ. ಯಾರಿಂದ? ಎಲ್ಲ ಬ್ಲ್ಯಾಕ್ ಮನಿ ಹೋಲ್ಡರ್. ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೆ ನೀವು ಏನ್ ಲಾಭ ಕೊಟ್ಟಿರಿ ಅದು ಗೊತ್ತಿಲ್ಲ. ನಮಗೆ ನೀವು ಹೇಳ್ತೀರ ಕಾಂಗ್ರೆಸ್ ಪಾರ್ಟಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ. ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡಿದ್ದೇವೆ, ಪಬ್ಲಿಕ್ ಸೆಕ್ಟರ್ಗಳು ಮಾಡಿದ್ದೇವೆ, ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟೇವೆ. ನೀವೇನ್ ಕೊಟ್ರಿ? ಇದ್ದ ನೌಕರಿಗಳನ್ನ ಕಸ್ಕೊಂಡ್ರಿ, ಇದ್ದ ಪಬ್ಲಿಕ್ ಸೆಕ್ಟರ್ ಕ್ಲೋಸ್ ಮಾಡಿದ್ರಿ. ಇಂಥ ಜನ ನಮಗ್ ಬುದ್ಧಿ ಹೇಳಕ್ ಬರ್ತಾರೆ. ಅದನ್ನ ತಗೊಂಡು ಇಲ್ಲೆಲ್ಲ ಜನ ಕೆಲವು ಕುಣಿತಾರೆ 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 ಕುಣಿತಾರೆ. ಏನವರು ಈ ಮುದುಗಲ್ ರಂಗರಾವ್ ಇದ್ದಂಗೆ, ಶ್ರೀನಿವಾಸ್ ಮಲ್ಯ ಇದ್ದಂಗೆ ಕೆಲಸ ಮಾಡ್ದಂಗೆ, ಅಥವಾ ವೀರಂ ಮೊಯ್ಲಿ ಅವ್ರು ಮಾಡ್ದಂಗೆ, ಅಥವಾ ನಮ್ಮ ಪೂಜಾರಿ ಅವ್ರು ಮಾಡ್ದಂಗೆ ನಿಮ್ದು ಏನ್ ಕಾಂಟ್ರಿಬ್ಯೂಷನ್? ಅಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳು ಯಾವುದೂ ಸಿಗಲಿಲ್ಲ. ಇಲ್ಲಿ ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಇರ್ತಿದ್ರು, ಈಗ ಅದೂ ಇಲ್ಲ. ಅದಕ್ಕೆ ಬಂಧುಗಳೇ, ನಮಗೆ ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಸೇರಿ ಏನು ಇವತ್ತು ಮೋದಿ ಅವರು ನಮ್ಮ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಹೊಡಿಲತ್ತು. ಅಂದ್ರೆ ನಮ್ಮ ದುಡ್ಡು ಎಷ್ಟು ನಮಗೆ ಬರಬೇಕು ಅದು ಬರ್ತಾ ಇಲ್ಲ ಅನ್ನೋದ ನಮ್ಮ ಮುಖ್ಯಮಂತ್ರಿಗಳು
ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ದಿಲ್ಲಿಗೆ ಬಂದು ಅವರು ಸತ್ಯಾಗ್ರಹ ಮಾಡಬೇಕಾಗಿತ್ತು. ನಾವೇನು ಕೇಳ್ತಾ ಇಲ್ಲ, ನಮ್ಮ ಪಾಲಿನ ದುಡ್ಡು ಎಲ್ಲನೂ ಕೊಡುವಂತ ಯಾರೂ ಕೇಳಲ್ಲ. ಯಾಕಂದ್ರೆ ಡಿಫೆನ್ಸ್ಗೆ ದುಡ್ಡು ಬೇಕಾಗ್ತದೆ, ಬೇರೆ ಬೇರೆ ಕೆಲಸಕ್ಕೆ. ಆದ್ರೆ ಯಾವ ದುಡ್ಡು ನಮಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಬರಗಾಲ ಸಿಗ್ತಾ ಇಲ್ಲ, ಫ್ಲಡ್ ಬಗ್ಗೆ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಅವಕಾಶ ಬಗ್ಗೆ ಸಿಗ್ತಾ ಇಲ್ಲ. ಇವೆಲ್ಲನೂ ಕೂಡ ಇವತ್ತು ಮೋದಿ ಬಿಡುಗಡೆ ಮಾಡದೆ ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಇಂಥದ್ರ ವಿರುದ್ಧ ನಾವು ಹೋರಾಟ ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಮಾಡಬೇಕಾಗಿದೆ. ಆಮೇಲೆ ನಾವು ವಿಶೇಷವಾಗಿ ಒಂದು ಹೇಳ್ತಾ ಇದ್ದೀನಿ, ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗ್ಯಾರಂಟಿ ಸದ್ಯಕ್ಕೆ, ಯಾಕಂದ್ರೆ ಇನ್ನೂ ನಮ್ಮ ಮ್ಯಾನಿಫೆಸ್ಟೋ ಇನ್ನೂ ಬರೀತಾ ಇದ್ದಾರೆ. ಆದರೆ ಒಂದು ಗ್ಯಾರಂಟಿ ನಾನು ಮೊನ್ನೆ ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ದೇವೆ. ಅದು ಯಾವ ಗ್ಯಾರಂಟಿ ಅಂದ್ರೆ, ನಮಗೆ ಈ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ರೈತರಿಗೆ ನಾವು ವಚನ ಕೊಟ್ಟಿದ್ದೇವೆ. ನಾವು ಹೇಳಿದ್ದೇವೆ ರೈತರಿಗೆ, ಈ ಕಾನೂನನ್ನು ನಾವು ಮಾಡಿ ತೋರಿಸ್ತೇವೆ. ಇದಕ್ಕಾಗಿ ನೀವು ನಿಶ್ಚಿಂತವಾಗಿರಿ. ನಾವು ಇದು ಹೇಳಿದ್ರೆ ಮೋದಿಯವರು ಅವ್ರು ಗೇಲಿ ಮಾಡ್ತಾರೆ, ಇವರು ಲೀಡರ್ ಹಾಕೊಂತಾರೆ, ರೈತರು ಇವರೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಕೊನೆಯದಾಗಿ ಹೇಳ್ತೀನಿ, ವಿಶೇಷವಾಗಿ ಬಡವರು, ದಲಿತರು, ಹಿಂದುಳಿದವರು, ಮೇಲ್ವರ್ಗದಲ್ಲೂ ಬಡವರು ಏನಿದ್ದಾರೆ ಅವರನ್ನ ಸೇರಿಸ್ಕೊಂಡು ಹೇಳ್ತೀನಿ, ಓಟಿನ ಅಧಿಕಾರ ಸಿಕ್ಕಿದ್ದು ನಿಮಗೆ ಕಾಂಗ್ರೆಸ್ ಕಾಲದಲ್ಲಿ. ಇದು ಮರಿಬೇಡಿ. ಹೆಣ್ಣು ಮಕ್ಕಳಿಗೆ, ಯಾವ ಜಾತಿ ಹೆಣ್ಣು ಮಕ್ಕಳಿರಲಿ, ಅವರು ಯಾವ ಧರ್ಮದ ಹೆಣ್ಣು ಮಕ್ಕಳಿರಲಿ, ಓಟಿನ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ನಿಂದ. ಸಂವಿಧಾನ ಬರೆದ ಮೇಲೆ, ಸಂವಿಧಾನ ಕೊಟ್ಟ ಮೇಲೆ ಆ ಹೆಣ್ಮಕ್ಕಳಿಗೆ ಇವತ್ತು ಅಧಿಕಾರ ಸಿಕ್ಕಿದೆ. ಅವ್ರ ತತ್ವದ ಪ್ರಕಾರ ಹೋದರೆ, ಅವರ ಹೇಳಿಕೆ ಪ್ರಕಾರ ಹೋಗಿದ್ರೆ ಇಲ್ಲೆಲ್ಲ ಮನುಸ್ಮೃತಿ ಬರ್ತಿತ್ತು. ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ ಅನ್ನೋದಲ್ಲಿ, ಹೆಣ್ಣು ಮಕ್ಕಳಿಗೆ ಯಾವ ಕೂಡ ಸ್ಥಾನಮಾನ ಇಲ್ಲ. ಸ್ಥಾನಮಾನ ಸಿಕ್ಕಿದ್ದೇ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಹೆಣ್ಣು ಮಕ್ಕಳಿಗೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನೂನಿನಿಂದ ಹೊರತಾಗಿ ಮತ್ತೇನಿಲ್ಲ. ಜವಾಹರ್ಲಾಲ್ ನೆಹರು ಅವರು, ಅಂಬೇಡ್ಕರ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಮಹಾತ್ಮ ಗಾಂಧಿ ಅವರು, ಇವರೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದಕ್ಕಾಗಿ ನಮ್ಮ 51% ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇವತ್ತು ಸಿಕ್ಕಿದೆ. ಇದನ್ನು ತಿಳ್ಕೊಳ್ಬೇಕು ನೀವು. ಬಹಳ ಜನರಿಗೆ ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರೆ ಇದು ಆಟೋಮೆಟಿಕ್. ಮುಂದುವರೆದಂತ ದೇಶದಲ್ಲಿ ಓಟಿನ ಅಧಿಕಾರ ಇರಲಿಲ್ಲ 60 ವರ್ಷದಿಂದ, 70 ವರ್ಷದಿಂದ. ಅದು US ಇರ್ಬೋದು, UK ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಯಾವುದೇ ದೇಶದಲ್ಲಿ ಓಟಿನ ಅಧಿಕಾರ ಹೆಣ್ಮಕ್ಳಿಗೆ ಇರಲಿಲ್ಲ. ನಾವು ಕೊಟ್ಟ ಮೇಲೆ ಇವತ್ತು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಂಗ್ಲೆಂಡ್ ಮಾತ್ರ ಸ್ವಲ್ಪ ಮುಂಚೆ ಕೊಟ್ಟರು. ಅಮೆರಿಕದವರು ಮಾತ್ರ ಸಂವಿಧಾನ ಬರೆದ ಮೇಲೆ ಕೆಲವು ದಿವಸ ಮೇಲೆ ಕೊಟ್ಟರು. ನಿಗ್ರೋಗಳಿಗೂ ವೋಟಿಂಗ್ ಇರಲಿಲ್ಲ. ಆದರೆ ನಾವು ಹೆಣ್ಣು, ಗಂಡು, ಬಡವರು, ಶ್ರೀಮಂತರು ಎಲ್ಲರಿಗೂ ಸರಿಸಮಾನವಾದಂಥ ಹಕ್ಕನ್ನ ಕೊಟ್ಟು ಇವತ್ತು ನಾವು ಒಂದು ದೊಡ್ಡ ಪ್ರಜಾಪ್ರಭುತ್ವವಾಗಿ ಇವತ್ತು ಉಳಿದಿದೆ. ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿಸಬೇಕು, ಡೆಮಾಕ್ರಸಿ ಉಳಿಸಬೇಕು, ಆಮೇಲೆ ಸಂವಿಧಾನ ಮುಖ್ಯ, ಅದು ನೀವು ಉಳಿಸಬೇಕು ಅಂತ ಹೇಳಿ ನಿಮ್ಮನ್ನ ಕೇಳಿಕೊಂಡು, ಕಾಂಗ್ರೆಸ್ ಪಕ್ಷದಿಂದಲೇ ಇದು ಸಾಧ್ಯ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿ
ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಜನ ಹೆಚ್ಚಿಗೆ ಬಂದಾಗ ಮಾತ್ರ ಇದು ಸಾಧ್ಯ ಇದೆ. ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಶಕ್ತಿ ಕಡಿಮೆ ಆಯಿತು, ಮೋದಿ ಈ ದೇಶದ ಡಿಕ್ಟೇಟರ್ ಆಗ್ತಾನೆ, ಮುಂದೆ ಚುನಾವಣೆನೂ ಆಗೋದಿಲ್ಲ. ನಾನು ಇದನ್ನ ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ. ಯಾಕಂದ್ರೆ ಆ ಚುನಾವಣೆ ಕಡೆ, ಡೆಮಾಕ್ರಸಿ ಕಡೆ, ಸಂವಿಧಾನ ಕಡೆ ಅವರ ಲಕ್ಷ್ಯ ಇಲ್ಲ. ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿ ತಗೊಳ್ಬೇಕು ಅಂತ ಹೇಳಿ ಅವರ ಸರ್ವ ಪ್ರಯತ್ನ ನಡೆದಿದೆ. ಎಲ್ಲ ಆಟೋನಮಸ್ ಬಾಡಿಗೆ ಕಂಟ್ರೋಲ್, ಮೀಡಿಯಾ ಮೇಲೆ ಕಂಟ್ರೋಲ್, ಪ್ರೆಸ್ ಮೇಲೆ ಕಂಟ್ರೋಲ್, ಜುಡಿಷರಿ ಮೇಲೆ ಕಂಟ್ರೋಲ್, ಇಡಿ, ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲದರ ಮೇಲೆ ಕಂಟ್ರೋಲ್. ಇಷ್ಟೊಂದು ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನ ಆಳಕ್ಕೆ ಹೊಂಟಿದ್ದಾನೆ. ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಡಿ. ದೇಶದ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ನಾವು ಹಿಂದೆ ತಗೊಂಡಿದ್ದೇವೆ, ಈಗೂ ತಗೊಳ್ತೇವೆ, ಮುಂದೆ ತಗೊಳ್ತೇವೆ. ನಾವು ಅವ್ರಿಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿದೆ ಅನ್ನತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಿಜವಾಗ್ಲೂ ತಾವು ಈ ಕಾರ್ಯಕರ್ತರ ಸಭೆ ಬಹಳ ಒಳ್ಳೆ ರೀತಿಯಿಂದ ನೆರವೇರಿಸಿದ್ದೀರಿ. ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಇದು ಬಹಳ ಸಂತೋಷ. ಯಾಕಂದ್ರೆ ಇದು ಒಂದು ಮೂಲಿ ಒಳಗಿಟ್ಟಿರಿ, ಯಾಕೆ ಗೊತ್ತಾಗಿಲ್ಲಪ್ಪ ಶಿವಕುಮಾರ್. ನಾವೆಲ್ಲಿ ಬೀದರ್, ಗುಲ್ಬರ್ಗ, ಮಂಗಳೂರು, ಯಾವ ಕಡೆ ಈ ಕಡೆ ಮುಂದಕ್ಕೆ ಹೋದ್ರೆ ಸಮುದ್ರ, ಆ ಕಡೆ ಇಷ್ಟು ದೂರಿದ್ದ ಒಂದು ಮೂಲೆಯಲ್ಲಿದ್ರೂ ಸಾವಿರಾರು ಜನ ಇವತ್ತು ನೀವು ಬಂದಿರಿ ಕಾಂಗ್ರೆಸ್ ಪಾರ್ಟಿಗೆ ಒಕ್ಕೂಡ್ಸಕ್ಕೆ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತೆ ಯಾರು ಇದಕ್ಕೆ ಆರ್ಗನೈಸ್ ಮಾಡಿದ್ದಾರೆ, DCC ಪ್ರೆಸಿಡೆಂಟ್ ಇರ್ಬೋದು, ಲೋಕಲ್ ಕಾರ್ಯಕರ್ತರಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶದ ಎಲ್ಲಾ ವರ್ಗದ ಜನರಿಗೆ ಬದುಕನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ. ಅದನ್ನ ಉಳಿಬೇಕಾದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ಅಗತ್ಯತೆ ಇದೆ ಎಂದು ಹೇಳಿ ನಮ್ಗೆಲ್ಲರನ್ನ ಹುರಿದುಂಬಿಸಿ ಮಾತಾಡಿದವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು. ಅವರಿಗೆ ಎಲ್ಲ ನಮ್ಮ ಜಿಲ್ಲೆಯ